ಯಾವುದು ಮಸಾಲೆ ಪೌಡ್ರುಗಳನ್ನು ಹಾಕದೇನೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಅಂದರೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಪುಡಿ ಯಾವುದೂ ಹಾಕಿಲ್ಲ. ಸಿಂಪಲ್ಲಾಗಿ ಬೆಳಗಿನ ಟಿಫನ್ನಿಗೆ ಹೇಗೆ ಮಾಡ್ಕೋಬೋದು ನೋಡ್ಕೊಳ್ಳೋಣ. ಇಲ್ಲಿ ನಾನು ಹಸಿ ತೊಗರಿನ ಹಾಕಿದ್ದೀನಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಇಲ್ಲಿ ಹಾಕ್ತಾ ಇರೋದು ಇದು ಒಂದೇ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳು ಇಷ್ಟು ನಿಮ್ಮ ಹತ್ರ ಯಾವ್ಯಾವ ಮಸಾಲೆ ಪದಾರ್ಥ ಇದೆ ಅದಷ್ಟನ್ನ ಹಾಕಿಬಿಟ್ಟು ಇಲ್ಲಿ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಯಾವುದೇ ಇದಕ್ಕೆ ಪೌಡ್ರ್ ಹಾಕಬೇಕು ಅಂತಿಲ್ಲ, ಇದಕ್ಕೆ ಅರಿಶಿನ ಪೌಡ್ರು ಕೂಡ ಹಾಕಬೇಕು ಅಂತಿಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದಿದೆ ಅದೆಲ್ಲನೂ ಹಾಕ್ಕೊಳ್ಳಿ, ಅಂದರೆ ಒಂದು ಸ್ಪೈಸಸ್ ಯಾವುದಿದೆ ಎಲ್ಲನೂ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಜೊತೆಗೆ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಇದೆಲ್ಲನೂ ಫ್ರೈ ಮಾಡ್ಕೋಬೇಕು. ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಕರೆಕ್ಟಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ, ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಈ ರೀತಿ ಫ್ರೈ ಆದಮೇಲೆ ನೋಡಿ ಈಗ ನುಣ್ಣಗಾಗಿದೆ, ಅಂದರೆ ಎಲ್ಲ ಮೆತ್ತಗಾಗಿದೆ. ನಂತರದಲ್ಲಿ ಇದಕ್ಕೆ ನಿಮ್ಮ ಹತ್ರ ಯಾವ ತರಕಾರಿ ಇದ್ದಾವೆ ಎಲ್ಲ ತರಕಾರಿ ಹಾಕಿ ಚೆನ್ನಾಗಿರುತ್ತೆ. ನೋಡಿ ನಾನು ಇಲ್ಲಿ ಹಸಿ ತೊಗರಿ ತೊಗೊಂಡಿದ್ದೀನಿ, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಇದನ್ನು ಹಾಕಿದ್ದೀನಿ. ನೀವು ಹಸಿ ತೊಗರಿ ಬದಲೇ ಬೇರೆ ಇಲ್ಲಿ ಬಟಾಣಿ ಕಾಳು ಅಥವಾ ಅವರೆಕಾಯಿನ ಹಾಕ್ಬೋದು, ಚೆನ್ನಾಗಿರುತ್ತೆ. ನೋಡಿ ನಂತರ ಎಲ್ಲ ತರಕಾರಿನ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ಇರೋದಂದ್ರೆ ಹಾಕ್ಕೊಳ್ಳಿ, ಅದೊಂದು ಚೆನ್ನಾಗಿರುತ್ತೆ. ನಂತರ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗೇನೆ ಹಾಕ್ತಾಯಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ಬೆಳಗ್ಗೆ ಟಿಫನ್ ಬೇಗ ಮಾಡಬೇಕು ಅಂದರೆ ಎಲ್ಲ ತರಕಾರಿಗಳನ್ನು ರಾತ್ರಿ ಹೆಚ್ಚಿಟ್ಟರೆ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಬೆಳಗ್ಗೆ ಹೆಚ್ಕೊಳ್ಳೋದು ಒಳ್ಳೆಯದು, ರಾತ್ರಿ ಹೆಚ್ಚಿಡೋದು ಬೇಡ. ನಂತರದಲ್ಲಿ ಇಲ್ಲಿ ತೊಳೆದ ಅಕ್ಕಿನ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿನ ಹಾಕಿಬಿಟ್ಟು ಇದನ್ನು ಕೂಡ 1 ನಿಮಿಷದಷ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ನೀರಲ್ಲಿ ತೆಗೆಯುವಷ್ಟರಷ್ಟೇ, ಅಂದರೆ ಸ್ವಲ್ಪ ನೀರು ಹೋಗಲಿ ಅಷ್ಟೇ, ನೀರು ಅಕಸ್ಮಾತ್ ಇದ್ದರೆ. ನಂತರದಲ್ಲಿ 1 ಕಪ್ಪಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಡೈರೆಕ್ಟಾಗಿ ಕೂಡ ಹಾಕ್ಬೋದು, ಫ್ರೈ ಮಾಡಬೇಕು ಅಂತಿಲ್ಲ ನೀವು, ಅಂದರೆ ಅಕ್ಕಿನ ಫ್ರೈ ಮಾಡಬೇಕು ಅಂತ ಡೈರೆಕ್ಟ್ ಕೂಡ ಹಾಕ್ಬೋದು. ನಂತರ 1ಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರದಲ್ಲಿ ನೋಡಿ ಈಗ ಕರೆಕ್ಟಾಗಿದೆ. ಈಗ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸಿದ್ರೆ ಸಿಂಪಲ್ಲಾಗಿ ಪಟ್ಟನ 10 ನಿಮಿಷದ ಒಳಗೆ ನೀವು ಇದನ್ನು ಪಲಾವನ್ನು ಮಾಡ್ಕೋಬೋದು ಬೆಳಗ್ಗೆ. ನೋಡಿ ನಂತರದಲ್ಲಿ ನಾನು ಖಾರಕ್ಕಿರಲಿ ಅಂತ ಲಾಸ್ಟಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಮ ಅನಿಸಿಕೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದ್ರೆ ಇಲ್ಲ. ಅಂದರೆ ಖಾರಕ್ಕೆ ಏನು ನಾವು ಹಾಕಿಲ್ವಲ್ಲ, ಅದರಿಂದ ಲಾಸ್ಟಿಗೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರದ ಪುಡಿ ಬದಲಿಗೆ. ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ 3 ವಿಸಲ್ ಹಾಕಿದ್ಮೇಲೆ ಓಪನ್ ಮಾಡಿದ್ದೀನಿ ಕುಕ್ಕರ್ನ. ತುಂಬ ಪರಿಮಳ ಆಗಿರುತ್ತೆ. ನಾವು ಇದಕ್ಕೆ ಏನು ಮಸಾಲೆ ಒಂದು ಪೌಡ್ರ್ ಹಾಕಿಲ್ಲ ಅಂದ್ರೂ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಈ ರೀತಿ ನೀವು ಪಲಾವ್ನ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ವಿಡಿಯೋ ಕೂಡ ನೋಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮುಂದುವರಿಲಿ ಅಂತ ಹೇಳ್ತಾ ವಿಡಿಯೋ ನೋಡಿದಂತೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.